ಆಯ್ತೋ ಓಯ್ ಚಿನ್ನಾರಿ ವಾಮಿಟ್ ಮಾಡ್ಕೊಂಡೈತೆ. ವಾಮಿಟ್ ಮಾಡ್ತಾ ವಾಮಿಟ್ ಮಾಡ್ದಾ ಓಯ್ ಅದಂಗೆ ಮನೆ ಕಾಣೋದೇ ಇಲ್ಲ. ಇವತ್ತೇ ಮನೆಗಿರೋದು. ಹಾಸ್ಪಿಟ್ಲಿಗೆ ಹೋಗೋಣ ಚಿನ್ನಾರಿ. ಏನಿಲ್ಲ 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 ಏನಿಲ್ಲ. ಊಟ ಕಡೆ ತರಿಸಿ. ಏಯ್ ಆಗೋಯ್ತು ಆಗೋಯ್ತು. ಬೈಕ್ ಅಂತ ಇಲ್ಲ ಸುಮ್ಮನೆ ಆಗೋಯ್ತು ಆಗೋಯ್ತು ಆಗೋಯ್ತು. ಕಾಲಿಡ್ಕೊಂಡು ಈ ಕಡೆ ಬಂದು ಕಾಲಿಡ್ಕೋದು. ನಮ್ಮ ಬೆಕ್ಕಿಗೆ ಹುಷಾರಿರಲಿಲ್ಲ ಗೈಸ್, ಯಾಕೋ ವಾಮಿಟಿಂಗ್ ಆಗ್ತಾಯಿತ್ತು. ಸೊ ಹಾಗಾಗಿ ಅವ್ನು ತುಂಬಾ ಸಪ್ಪಗಾಗೋಗಿದ್ದ, ಓಡಾಡ್ತಾನೆ ಇರಲಿಲ್ಲ. ಸರಿ ಅಂತೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ. ಸ್ವಲ್ಪ ಇನ್ಫೆಕ್ಷನ್ ಆಗಿದೆ, ಏನೋ ತಿಂದಿದ್ದಾನೆ ಅಂತ ಹೇಳಿದ್ರು. ಹಾಗಾಗಿ 2 ಇಂಜೆಕ್ಷನ್ ಹಾಕಿ ಡ್ರಾಪ್ಸ್ ಎಲ್ಲ ಕೊಟ್ಟರು, ಮನೇಲಿ ಸಿರಾಪ್ ಹಾಕಿ ಅಂತೇಳಿ. ಸಿಕ್ಕಾಪಟ್ಟೆ ಸಪ್ಪಗಾಗೋಗ್ಬಿಟ್ಟ. ಅದಾದಮೇಲೆ ಅವರು ಊಟ ಏನು ಕೊಡಬೇಡಿ, ಐಸ್ ಕ್ರೀಮ್ ಮಾತ್ರ ಕೊಡಿ ಅಂತ ಹೇಳಿದ್ದು. ಅವ್ನು ತಿಂತಾನೇ ಇರಲಿಲ್ಲ, ಎಷ್ಟು ಬಲವಂತ ಮಾಡಿ ತಿನ್ನಿಸ್ತಾ ಇದ್ದು. ನನಗಂತೂ ತುಂಬಾ ಬೇಜಾರಾಗ್ತಾಯಿತ್ತು. ಯಾಕಂದರೆ ನಾರ್ಮಲಾಗಿ ಅವನು ನಾನು ವಿಡಿಯೋದಲ್ಲಿ ಎಷ್ಟೊಂದ್ರಲ್ಲಿ ಹಾಕಿದ್ದೀನಿ, ಎಷ್ಟು ಆ್ಯಕ್ಟಿವ್ ಆಗಿರ್ತಾನೆ, ಓಡಾಡಿಕೊಂಡು ಎಲ್ಲ ಇದು ಮಾಡ್ತಾನೆ. ನಮ್ಮ ಮನೆಗೆ ಒಂದು ಪುಟ್ಟ ಮಗು ಥರ ಆಗೋಗ್ಬಿಟ್ಟವನೇ. ಬಟ್ ಇವಾಗ ನೋಡಿದ್ರೆ ಒಂದು ಮೂಲೆಯಲ್ಲಿ ಮಲಗಿರ್ತಾನೆ ಯಾವಾಗ್ಲೂ. ಸೊ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು. ಸೊ ಹಾಗಾಗಿ ಹಾಸ್ಪಿಟಲ್ಗೆ ತೋರಿಸಿ ಎಲ್ಲ ಇದು ಮಾಡ್ದೋ. ಇವಾಗ ಓಕೆ, ಪರವಾಗಿಲ್ಲ. ಬಟ್ ಅಷ್ಟು ಆ್ಯಕ್ಟಿವ್ ಆಗಿಲ್ಲ ಇನ್ನೂ, ಅವ್ನು ಸ್ವಲ್ಪ ಸುಧಾರಿಸ್ಕೋಬೇಕು. ಆದರೂ ಮೊದಲಿಗಿಂತ ಎಷ್ಟೋ ಹುಷಾರಾಗಿದ್ದಾನೆ, ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ನೆಕ್ಸ್ಟ್ ವ್ಲಾಗಲ್ಲಿ ಅವನು ಹೆಂಗೆ ಹುಷಾರಾಗಿದ್ದಾನೆ ಅಂತೆಲ್ಲ ನಾನು ವೀಡಿಯೋ ಮಾಡಿ ಹಾಕ್ತೀನಿ.